ಇವತ್ತಿನ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ 2 ಕಥೆಗಳ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಮೊದಲನೇದಾಗಿ, ನಮ್ಮ ಭಾರತದ ಆರ್ಥಿಕತೆನ ಬೆಳೆಸಬೇಕಾದ್ರೆ ಸಹಾಯ ಮಾಡಿದಂತಹ ಮುಖ್ಯ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್. ಇವರು ನಮ್ಮ ದೇಶದ ಲೆಗಸಿ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಕ್ರೆಡಿಟ್ ಚಾಲೆಂಜಸ್ ಫಾರ್ ಇಂಡಿಯಾಸ್ ಗ್ರೋತ್ ಎಂಜಿನ್, ಅಂದ್ರೆ ಭಾರತದ ಬೆಳವಣಿಗೆಗೆ MSMEಗಳಿಗೆ ಸಾಲದ ಸಮಸ್ಯೆ ಯಾವ ರೀತಿ ನಡೀತಿದೆ ಅಂತಾನೂ ಕೂಡ ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ನಿಮ್ಮೆಲ್ರಿಗೂ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ಗೆ ಸ್ವಾಗತ. ಹಣಕಾಸಿನ ವಿಷಯ ಹಾಗೂ ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ಆಗುವಂತಹ ವಿಚಾರಗಳನ್ನ ಸಿಂಪ್ಲಿಫೈ ಮಾಡಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಸೋಮವಾರ ಡಿಸೆಂಬರ್ 30th. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ಹಾಗೆ ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದ್ ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ, ಪ್ರತಿಯೊಂದು ಲಿಂಕ್ ಸಹ ಅವೈಲೇಬಲ್ ಇದೆ. ಬನ್ನಿ ತಡ ಮಾಡದೆ ಕಾರ್ಯಕ್ರಮವನ್ನ ಶುರು ಮಾಡೋಣ. ಭಾರತದ ಆರ್ಥಿಕ ಸುಧಾರಣೆಗಳ ರೂವಾರಿ ಅಂತ ಹೇಳಿದ್ರೆ ಏನು? ಒಂದು ವಿಷಯವನ್ನ ರೂಪಿಸ್ತೋರು ಅಥವಾ ಒಂದು ಹೊಸ ದಾರಿಯನ್ನ ನಮ್ಗೆ ತೋರ್ಸೋರು ಅಂತ ಅರ್ಥ. ಈ ನಮ್ಮ ಭಾರತದ ಎಕನಾಮಿ ಅಂತ ಏನ್ ಹೇಳ್ತೀವಿ, ಇದನ್ನ ಸುಧಾರಿಸೋದಕ್ಕೇನೆ ಮುಖ್ಯ ಪಾತ್ರ ವಹಿಸಿದಂತಹ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್. ಇವರು 1991ರಲ್ಲಿ ಹಣಕಾಸಿನ ಮಂತ್ರಿಯಾಗಿದ್ರು. ಭಾರತದ ಆರ್ಥಿಕತೆನ ಒಂದು ಗ್ಲೋಬಲ್ ಲೆವೆಲ್ ಅಲ್ಲಿ ಒಂದು ಸ್ಟೆಪ್ ಮುಂದೆ ತಗೊಂಡೋದ್ರು ಅಂತ ಹೇಳ್ಬೋದು. ಅವರು ತಂದಂತಹ ಈ ಸುಧಾರಣೆಗಳು ಏನೆಲ್ಲ ಇದೆ, ಇದು ನಮ್ಮ ಭಾರತದ ಆರ್ಥಿಕತೆಯನ್ನ ಒಂದು ಹೊಸ ಎತ್ತರಕ್ಕೆ ಕರ್ಕೊಂಡೋಯ್ತು. ಹಾಗೇನೆ ನಮ್ಮ ಭಾರತದ ಎಕನಾಮಿನ ಬೆಳೆಸೋದಕ್ಕೆ ಸಹಾಯ ಮಾಡಿದಂತಹ ಮುಖ್ಯ ವ್ಯಕ್ತಿ ಇವರು ಅಂತ ಹೇಳ್ಬೋದು. ಹಾಗೆ ಇವ್ರ ಕಾಂಟ್ರಿಬ್ಯೂಷನ್ ನಾವು ನೋಡಿದ್ವಿ ಅಂತಂದ್ರೆ ನಮ್ಮ ದೇಶದ ಆರ್ಥಿಕ ಗ್ರೋತ್ ಇಂಜಿನ್ಗೆ ಒಂದು ಅಡಿಪಾಯ ಹಾಕ್ತವ್ರಲ್ಲಿ ಇವರು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ತಪ್ಪಾಗಲ್ಲ. ನಾವೆಲ್ಲರೂ ಕೂಡ ಇವ್ರ ಬಗ್ಗೆ ನೆನ್ಪಿಟ್ಕೊಳ್ಬೇಕು ಹಾಗೂ ತಿಳಿದುಕೊಳ್ಳೇಬೇಕು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಡಿಸೆಂಬರ್ 26ರಂದು ನಮ್ಮನ್ನ ಬಿಟ್ಟು ಹೋದ್ರು. ಅವರು ಭಾರತದ ಒಂದು ಮಾಡರ್ನ್ ಹಿಸ್ಟ್ರಿಯಲ್ಲಿ ಒಬ್ಬ ಶ್ರೇಷ್ಠ ಲೀಡರ್ ಅಂತ ಹೇಳ್ಬೋದು. ಅವ್ರ ಬಗ್ಗೆ ನಾವೆಲ್ಲರೂ ಕೂಡ ಕೇಳಿದೀವಿ. ಅವರು ದಶಕಗಳ ಕಾಲ ಒಂದು ಇನ್ಫ್ಲೂಯೆನ್ಷಿಯಲ್ ಪಬ್ಲಿಕ್ ಫಿಗರ್ ಆಗಿದ್ರು. ಅವರ ಕಾರ್ಯಕ್ರಮಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಮೆಚ್ಚುಗೆಗೆ ಖಂಡಿತವಾಗ್ಲೂ ಕೂಡ ಪಾತ್ರವಾಗತ್ತೆ. ಕೆಲವೊಮ್ಮೆ ಸಿವಿಯರ್ ಕ್ರಿಟಿಸಿಸಮ್ಗಳನ್ನು ಕೂಡ ಅವರು ಎದುರಿಸಬೇಕಾಯಿತು. ಅದರಲ್ಲೂ ಕೂಡ ಭಾರತಕ್ಕೆ ಅವರ ಕೊಡುಗೆ ತುಂಬಾ ಅಪಾರವಾಗಿದೆ. ಅವರ ಒಂದು ಟ್ರೂ ಪರ್ಸನಾಲಿಟಿ ಬಗ್ಗೆ ಬನ್ನಿ ನಾವಿವತ್ತು ತಿಳ್ಕೊಳ್ಳೋಣ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಡಾಕ್ಟರ್ ಸಿಂಗ್ ಭಾರತದ ಆರ್ಥಿಕತೆಯ ಒಂದು ಕಥೆಯನ್ನ ಬಹಳ ಮುಖ್ಯವಾಗಿ ಹೇಳ್ಕೊಟ್ಟಿದ್ದಾರೆ. ಅದು ಯಾವ ರೀತಿ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಾನ್ ನಿಮ್ಗೆ ಇವಾಗ ತಿಳಿಸ್ತೀನಿ. ಆ ಪಯನಿಯರ್ ಆಫ್ ಎಕನಾಮಿಕ್ಸ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 1932 ಅಲ್ಲಿ ಜನಿಸಿದ್ರು. ಆಗಿನ ಕಾಲದಲ್ಲಿ ಭಾರತದ ಆರ್ಥಿಕತೆನ ನಾವು ನೋಡಿದ್ವಿ ಅಂತಂದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಇನ್ನು ತುಂಬಾ ಜನ ನಮ್ಮ ದೇಶದಲ್ಲಿ ಯಾವ ರೀತಿ ನಂಬಿದ್ರು ಗೊತ್ತಾ? ವಿದೇಶಿ ಕಂಪನಿಗಳನ್ನ ದೂರ ಇಡಬೇಕು, ಅವ್ರ ಜೊತೆ ನಾವು ಕಾಂಪೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಈ ಒಂದು ಆರ್ಥಿಕತೆಯನ್ನ ಮುಚ್ಕೊಳ್ಳೋದಕ್ಕಾಗ್ಲಿ ಅಥವಾ ಒಂದು ನೀತಿನ ಆಯ್ಕೆ ಮಾಡೋದಕ್ಕಾಗ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಒಂದು ಒಳ್ಳೆ ರೋಲ್ ಅನ್ನ ಪ್ಲೇ ಮಾಡಿದ್ದಾರೆ. ಇನ್ನು ನಮ್ಗೆ ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ಭಾರತ ಏನ್ ಮಾಡುತ್ತೆ? ವಿದೇಶಿ ವ್ಯಾಪಾರವನ್ನ ಕಡಿಮೆ ಮಾಡ್ಕೊಳ್ತು. ಹಾಗೆ ಆರ್ಥಿಕತೆಯನ್ನ ಅಂದ್ರೆ ಎಕನಾಮಿನ ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಒಂದು ಎಕ್ಸಾಂಪಲ್ ಅನ್ನು ಕೂಡ ಅನುಸರಿಸಿದ್ರು. ಆದ್ರೆ ಈ ಪಾಲಿಸಿಗಳನ್ನ ಅಂದುಕೊಂಡಷ್ಟು ಕೂಡ ಯಶಸ್ಸು ಸಿಕ್ಕಿರ್ಲಿಲ್ಲ. ಇಲ್ಲಿ ಒಂದು ವಿಕಾಸ ಏನಿದೆ ಅದು ನಿಧಾನ ಆಯ್ತು ಅಂತ ಹೇಳ್ಬೋದು. ಸಮಸ್ಯೆಗಳಿಗೆ ಹೊರಗಡೆಯಿಂದ ಬೇಕಾದಷ್ಟು ಕಾರಣಗಳನ್ನ ಹುಡ್ಕೋಂತ ಸಂದರ್ಭ ಕೂಡ ಬಂತು. ಡಾಕ್ಟರ್ ಸಿಂಗ್ ಅವರು ಏನ್ ಮಾಡಿದ್ರು ಗೊತ್ತಾ? 90ರ ದಶಕದಲ್ಲಿ ಈ ಒಂದು ಪಾಲಿಸಿಗಳನ್ನ ಕ್ವಶನ್ ಮಾಡಿದ್ರು. ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದ್ಬೇಕಾದ್ರೂ ಕೂಡ ಡಾಕ್ಟರ್ ಇಯಾನ್ ಲಿಟಲ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಟ್ರೇಡ್ ಅಂತ ನಾವ್ ಏನ್ ಕರಿತೀವಿ ಅದನ್ನ ಭಾರತದ ಆರ್ಥಿಕ ಪ್ರಗತಿಗೆ ಮುಖ್ಯ ಅಂತಾನೂ ಕೂಡ ಹೇಳಿದ್ರು. 1962 ಅಲ್ಲಿ ತಮ್ಮ ಒಂದು PhD ಪ್ರಬಂಧದಲ್ಲೂ ಕೂಡ ಇಂಪೋರ್ಟ್ ಕಟ್ಸ್ ಆರ್ ಹೋಲ್ಡಿಂಗ್ ಇಂಡಿಯಾ ಬ್ಯಾಕ್ ಅಂತಾನೂ ಕೂಡ ಅವರು ವಾದ ಮಾಡಿದ್ರು. ಇದನ್ನ ಇನ್ನಷ್ಟು ಸರಳವಾಗಿ ನಾನ್ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಈಗ ಆರ್ಥಿಕ ಸುಧಾರಣೆಗಳ ಪಿತಾಮಹ ಅಂತ ನಾವು ಡಾಕ್ಟರ್ ಮನಮೋಹನ್ ಸಿಂಗ್ ಅನ್ನ ಕರಿತೀವಿ. ಅವರು ಭಾರತದ ಆರ್ಥಿಕತೆಯನ್ನ ಅಂದ್ರೆ ಎಕನಾಮಿಯನ್ನ ಗ್ಲೋಬಲ್ ಲೆವೆಲ್ಗೆ ತಗೊಂಡು ಹೋದ್ರು. ಮುಖ್ಯವಾಗಿ ಡಾಕ್ಟರ್ ಸಿಂಗ್ ಅವರು ಲಿಬ್ರಲೈಸೇಷನ್ ಇದನ್ನ ಉದಾರೀಕರಣ ಅಂತ ಹೇಳ್ತೀವಿ. ಹಾಗೇನೆ ಗ್ಲೋಬಲೈಸೇಷನ್ ಜಾಗತೀಕರಣ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇದನ್ನ ನಮ್ಮ ದೇಶಕ್ಕೆ ತಗೊಂಡ್ ಬಂದ್ರು. ಈಗ ವ್ಯಾಪಾರದ ಮಹತ್ವವನ್ನ ನೋಡ್ತೀವಿ ಅಂತ ಅನ್ಕೊಳ್ಳಿ. ಇಂಪೋರ್ಟ್ ಅನ್ನ ಕಡಿಮೆ ಮಾಡೋದ್ರಿಂದ ದೇಶಕ್ಕೆ ನಷ್ಟವಾಗ್ತಿದೆ. ಹಾಗೆ ಟ್ರೇಡ್ ಇಂದ ಲಾಭ ಇದೆ ಅಂತಾನೂ ಕೂಡ ಇವ್ರು ಹೇಳಿದ್ರು. ಹಿಂದಿನ ಪಾಲಿಸಿಗಳು ತಪ್ಪು, ಅಂದ್ರೆ ವಿದೇಶಿ ವ್ಯಾಪಾರವನ್ನ ಕಡಿಮೆ ಮಾಡೋದ್ರಿಂದ ದೇಶದ ಬೆಳವಣಿಗೆ ಕುಂಠಿತವಾಗೋಗುತ್ತೆ ಅಂತಾನೂ ಕೂಡ ಇವರು ಎಲ್ಲರ ಹತ್ರನೂ ಪ್ರತಿಪಾದಿಸಿದ್ರು. ಡಾಕ್ಟರ್ ಸಿಂಗ್ ಅವರು ನಮ್ಮ ಒಂದು ಎಕನಾಮಿ ಏನಿರುತ್ತೆ ಅದನ್ನ ಓಪನ್ ಅಪ್ ಮಾಡುವ ಮೂಲಕ ಭಾರತದ ಬೆಳವಣಿಗೆ ಸಹ ಒಂದು ಹೊಸ ದಾರಿಯಲ್ಲಿ ಹೋಗ್ಬೋದು ಅನ್ನೋದನ್ನ ನಮ್ಮೆಲ್ರಿಗೂ ಕೂಡ ತೋರಿಸ್ಕೊಟ್ರು. ಖಂಡಿತವಾಗ್ಲೂ 1991ರ ಒಂದು ಆರ್ಥಿಕ ಬಿಕ್ಕಟ್ಟನ್ನ ನಾವು ನೋಡಿದ್ವಿ ಅಂತಂದ್ರೆ ಈ ಎಲ್ಲಾ ಇಂಪ್ರೂವ್ಮೆಂಟ್ಸ್ ಏನಿದೆ ಇದನ್ನ ಇನ್ನಷ್ಟು ಸುಲಭವಾಗಿ ನಾನ್ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಅಂದ್ರೆ
1991ರ ಒಂದು ಕ್ರೈಸಿಸ್ ಮತ್ತೆ ಎಕನಾಮಿಕ್ ರಿಫಾರ್ಮ್ಸ್ ಯಾವ ರೀತಿ ಆಯಿತು? ಈಗ 1991ರ ಸಮಯದಲ್ಲಿ ನಾವು ನೋಡಿದಾಗ ಭಾರತದ ಎಕನಾಮಿಕ್ ಸಿಚುವೇಶನ್ ತುಂಬಾನೇ ಕಷ್ಟದಲ್ಲಿತ್ತು. ಇನ್ನು ಫಾರಿನ್ ಡೆಟ್ ಜಾಸ್ತಿಯಾಗಿ US ಡಾಲರ್ ವೀಕ್ ಆಗಿದ್ರಿಂದ ನಮ್ಮ ಭಾರತದ ಎಕನಾಮಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿತ್ತು. ಇದರಿಂದಾಗಿ ಏನಾಗ್ತಿತ್ತು ಗೊತ್ತಾ? ಇಂಡಿಯಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ನಾವೇನ್ ಹೇಳ್ತೀವಿ, IMF ಹತ್ತಿರದ ಒಂದು ಸಹಾಯ ಹೋಗಿ ಕೇಳಬೇಕಾಯಿತು. ಆ ಟೈಮ್ನಲ್ಲಿ ಪ್ರಧಾನಮಂತ್ರಿ PV ನರಸಿಂಹರಾವ್ ಅವರು ಏನ್ ಮಾಡಿದ್ರು ಗೊತ್ತಾ? ಎಕನಾಮಿಸ್ಟ್ ಆಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಹಣಕಾಸು ಮಂತ್ರಿ, ಫೈನಾನ್ಸ್ ಮಿನಿಸ್ಟರ್ ಆಗಿ ಆಯ್ಕೆ ಮಾಡಿದ್ರು. ಡಾಕ್ಟರ್ ಸಿಂಗ್ ಅವರು ತಕ್ಷಣವೇ ಒಂದು ಕೆಲವು ಡ್ರಾಸ್ಟಿಕ್ ಮೆಷರ್ಸ್ ಗಳನ್ನ ತಗೊಂಡ್ ಬಂದ್ರು. ರೂಪಾಯಿಯ ವ್ಯಾಲ್ಯೂ ಅನ್ನ 20% ಡಿವ್ಯಾಲ್ಯೂ ಮಾಡಿದ್ರು. ಅಂದ್ರೆ ರೂಪಾಯಿಯ ಬೆಲೆ ಏನಿರುತ್ತೆ ಅದನ್ನ ಕಡಿಮೆ ಮಾಡಿದ್ರು. ಇಂಡಿಯಾದ ಗೋಲ್ಡ್ ರಿಸರ್ವ್ಸ್ ಅಂತ ನಾವೇನ್ ಕರಿತೀವಿ ಅದನ್ನ ವಿದೇಶದಲ್ಲಿ ಕೊಲ್ಯಾಟ್ರಲ್ ಆಗಿ ಇಟ್ರು. ಈ ಸ್ಟೆಪ್ಸ್ ಗಳು ಇನಿಷಿಯಲಿ ಜನರಿಗೆ ಯಾರಿಗೂ ಕೂಡ ಇಷ್ಟ ಆಗ್ಲಿಲ್ಲ. ಆದ್ರೆ ಇಂಡಿಯಾಗೆ ಎಕನಾಮಿಕ್ ಬೂಸ್ಟ್ ಸಿಕ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ತಪ್ಪಾಗಲ್ಲ. ಅವರ ಒಂದು ಮೊದಲ ಬಡ್ಜೆಟ್ ಸ್ಪೀಚ್ ಅಲ್ಲಿ ಅವರು ಒಂದು ಕೆಲವು ಚೇಂಜಸ್ ಗಳನ್ನ ತಗೊಂಡ್ ಬಂದ್ರು. ಅಂದ್ರೆ ಈ ಲೈಸೆನ್ಸ್ ರಾಜ್ ಇದನ್ನ ನಾವು ಎಂಡ್ ಮಾಡೋದ್ರಿಂದ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಬಿಸ್ನೆಸ್ ಮಾಡೋದಕ್ಕೆ ಕಷ್ಟ ಇದ್ದಂತಹ ಈ ಕಾನೂನುಗಳನ್ನು ಕೂಡ ತಗೊಂಡ್ ಬಂದ್ರು. ಸಬ್ಸಿಡಿ, ಸಹಾಯಧನ ಅಂತ ನಾವೇನು ಹೇಳ್ತೀವಿ ಅದನ್ನು ಕೂಡ ಕಡಿಮೆ ಮಾಡಿದ್ರು. ಹಾಗೆಯೇ ಪ್ರೈವೇಟೈಸೇಷನ್, ಖಾಸಗೀಕರಣಕ್ಕೂ ಸಹ ಒಂದು ಪ್ರೋತ್ಸಾಹವನ್ನ ಕೊಟ್ರು. ಇನ್ನು ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತ ನಾವು ನೋಡಿದಾಗ ಇದಕ್ಕೆ ಎಂಕರೇಜ್ ಜಾಸ್ತಿ ಮಾಡೋದಕ್ಕೆ ಶುರು ಮಾಡಿದ್ರು. ಇದ್ರ ಜೊತೆಗೆ ಏನಾಯ್ತು ಗೊತ್ತಾ? ಸೆಬಿನ ತುಂಬಾ ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಕೂಡ ಸ್ಟಾರ್ಟ್ ಮಾಡೋದಕ್ಕೆ, ಹಾಗೆ NSE ಅಂತ ನಾವೇನ್ ಕರಿತೀವಿ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಇದರ ಒಂದು ಸ್ಥಾಪನೆ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು ಅಂತಾನೆ ಹೇಳ್ಬೋದು. 1991ರಲ್ಲಿ ಮಾಡಿದಂತಹ ಎಕನಾಮಿಕ್ ರಿಫಾರ್ಮ್ಸ್ಗಳು ಇಂಡಿಯಾದ ಒಂದು ಎಕನಾಮಿಕ್ ಸ್ಟೆಬಿಲಿಟಿಗೆ ಸ್ಟೆಪ್ಪಿಂಗ್ ಸ್ಟೋನ್ಸ್ಗಳಾಯಿತು. ಇನ್ನು ನಮ್ಮ ದೇಶದಲ್ಲಿ ಗ್ಲೋಬಲ್ ಬಿಸ್ನೆಸ್ಗೆ ರೆಡಿ ಆಯಿತು ಅಂತಾನೆ ಹೇಳ್ಬೋದು. Sir, our party is an inheritor of great traditions of national service. True to this heritage, we commit ourselves to providing a firm and purposeful sense of direction to the reform process so that this ancient land of India regains its glory and rightful place in the committee of nation. ಇದು ಒಂದು ಹೊಸ ಮಿಡಲ್ ಕ್ಲಾಸ್ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ತಪ್ಪಾಗಲ್ಲ. 1991ರಲ್ಲಿ ನಮ್ಮ ಒಂದು ಇಂಡಿಯಾ ಆರ್ಥಿಕ ಸಂಕಷ್ಟದಲ್ಲಿ ಇದ್ರೂ ಸಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಂದು ಕಷ್ಟಕರವಾದಂತಹ ಸ್ಟೆಪ್ಸ್ನ ತಗೊಂಡು ಎಕನಾಮಿಕ್ ಸಿಚುವೇಶನ್ ಅನ್ನ ಸರಿ ಮಾಡಿದ್ರು. ಈ ಲೈಸೆನ್ಸ್ ರಾಜ್ ಅಂತ ಏನಿತ್ತು ಅದನ್ನ ತೆಗೆದು ಹಾಕಿದ್ರು. ಪ್ರೈವೇಟೈಸೇಷನ್ಗೆ ಒಂದು ಪ್ರೋತ್ಸಾಹ ಕೊಟ್ಟರು. ಈ ರಿಫಾರ್ಮ್ಗಳು ಇಂಡಿಯಾದ ಆರ್ಥಿಕತೆಗೆ ಹೊಸ ದಾರಿಯನ್ನ ತೋರಿಸ್ಕೊಟ್ರು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಜೀವನ ಹೇಗಿತ್ತು ಅನ್ನೋದನ್ನ ನಾವಿಲ್ಲಿ ನೋಡೋಣ. ನೋಡಿ, 2004ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಯಾರು ಊಹಿಸದ ಒಂದು ರೀತಿಯಲ್ಲಿ ಪ್ರಧಾನಮಂತ್ರಿ ಆದ್ರು. ಅವರು ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಭಾರತದ ಆರ್ಥಿಕತೆ ತುಂಬಾ ಫಾಸ್ಟ್ ಆಗಿ ಬೆಳೀತು. ಅಂದ್ರೆ NREGA, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅನ್ನ ನಾವು ನೋಡಿದಾಗ RTI ಅಂತ ಏನ್ ಕರಿತೀವಿ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ಇದರ ಒಂದು ಮಹತ್ವದ ಯೋಜನೆಗಳನ್ನ ಅವ್ರು ತಗೊಂಡ್ ಬಂದ್ರು. ಆದ್ರೆ ಕೊನೆಯ ದಿನಗಳಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಈ ಪೊಲಿಟಿಕಲ್ ಕ್ರೈಸಿಸ್ ಮತ್ತೆ ಇಂಟರ್ನಲ್ ಸ್ಟ್ರೈಫೆ ಅಂದ್ರೆ ಆಂತರಿಕ ಕಲಹಗಳು ಕೂಡ ತುಂಬಾನೇ ಜಾಸ್ತಿ ಆಗೋಕ್ ಶುರುವಾಯಿತು. जैसा मैंने कई बार कहा है, मेरा सार्वजनिक जीवन एक खुली किताब है. मैंने हमेशा अपनी पूरी क्षमता से अपने महान राष्ट्र की सेवा करने की कोशिश की है. ಹಿಸ್ಟ್ರಿ, ಇತಿಹಾಸ ಅವ್ರನ್ನ ಕಷ್ಟಕ್ಕೆ ಸಿಕ್ಕಾಕ್ಸಿರ್ಬೋದು, ಆದ್ರೆ ಈಗ ಜನರು ಅವರನ್ನ ತುಂಬಾ ಮೆಚ್ತಿದ್ದಾರೆ ಗೊತ್ತಾ? ಅವರು ಕೊನೆಯ ದಿನಗಳಲ್ಲಿ ಅವ್ರ ಮೇಲೆ ಬಂದಂತಹ ಈ ಕ್ರಿಟಿಸಿಸಮ್ಗಳೆಲ್ಲ ಏನಿದೆ ಅದಕ್ಕೊಂದು ಉತ್ತರ ಕೊಟ್ಟಿದ್ರು. ಅಂದ್ರೆ ನನ್ನ ಕಾಲದಲ್ಲಿ ನೀವೆಲ್ಲರೂ ಕೂಡ ನನ್ನನ್ನು ಟೀಕೆ ಮಾಡ್ಬೋದು, ಕ್ರಿಟಿಸೈಸ್ ಮಾಡ್ಬೋದು, ಆದ್ರೆ ಮುಂದೆ ನಾನ್ ಮಾಡಿರೋ ಕೆಲಸವನ್ನ ನೀವೇ ಮೆಚ್ತೀರಾ ಅಂತ ಟೈಮ್ ಬರತ್ತೆ ಅಂತ. ಈಗ ನಾವೇ ನೋಡ್ತಿದ್ದೀವಿ, ಡಾಕ್ಟರ್ ಸಿಂಗ್ ಇತಿಹಾಸದ ಪುಟಗಳನ್ನ ಸೇರ್ಕೊಂಡಿದ್ದಾರೆ. ಅವರು ಮಾಡಿದಂತಹ ಒಂದು ಎಕನಾಮಿಕ್ ಬದಲಾವಣೆಗಳು ಏನೆಲ್ಲ ಇದೆ ಇಂದಿಗೂ ಕೂಡ ಜೀವಂತವಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಜೀವನ ಆಗಿರ್ಬೋದು, ಅವರು ಮಾಡಿರುವಂತಹ ಕೆಲಸಗಳಾಗಿರ್ಬೋದು, ಅವರ ಒಂದು ಡೆಡಿಕೇಶನ್ ಆಗಿರ್ಬೋದು, ಇದೆಲ್ಲದಕ್ಕೂ ಸಹ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರು ನಮ್ಮ ದೇಶಕ್ಕೆ ಹಾಗೂ ಯುವ ಪೀಳಿಗೆಗೆ ಒಂದು ಎಕ್ಸಾಂಪಲ್ ಅನ್ನ ಸೃಷ್ಟಿ ಮಾಡಿದ್ದಾರೆ. ಹಾಗೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊಳ್ತೀನಿ. MSME, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಕರಿತೀವಿ. ಇದು ನಮ್ಮ ಭಾರತದ ಎಕನಾಮಿಯ ಮಿರರ್ ಅಂತಾನೂ ಕೂಡ ಹೇಳ್ತೀವಿ. ಈಗ ನಮ್ಮ ಭಾರತದ ಬಿಸ್ನೆಸ್ಗಳ ಬಗ್ಗೆ ಯೋಚನೆ ಮಾಡೋಣ. ನಮ್ಮ ತಲೆಗೆ ಫಸ್ಟ್ ಏನ್ ಬರುತ್ತೆ? ಟಾಟಾ, ಬಿರ್ಲಾ, ಅಂಬಾನಿಗಳ ತರ ದೊಡ್ಡ ದೊಡ್ಡ ಕಂಪನಿಗಳು, ಆ ಹೆಸರುಗಳೇ ಬರುತ್ತೆ. ಆದ್ರೆ ಇಂಡಿಯಾದ ಎಕನಾಮಿಕ್ ಸ್ಟೋರಿಯನ್ನ ನಾವು ನೋಡಿದ್ವಿ ಅಂತಂದ್ರೆ ಇದು ಯಾವುದಕ್ಕೂ ಸೀಮಿತವಾಗಿಲ್ಲ ಅಂತಾನೂ ಕೂಡ ಅನ್ಸುತ್ತೆ. ಈ ಒಂದು ದೊಡ್ಡ ದೊಡ್ಡ ಕಂಪನಿಗಳ ಹಿಂದೆ ಅನ್ನೋನ್ ಹೀರೋಸ್ ಅಂದ್ರೆ ಗುರುತೇ ಸಿಗದಿರುವಂತಹ ಹೀರೋಗಳಿದ್ದಾರೆ ಅಂತ ಹೇಳ್ಬೋದು. ಇವರೆಲ್ಲರೂ
ಸಹ ದಿನ ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಅವರೇ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂದ್ರೆ MSME ಅಂತ ಕರಿತೀವಿ. ಇವರು ಭಾರತದ ಆರ್ಥಿಕತೆಯ ಬೆನ್ನೆಲುಬು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ತಪ್ಪಾಗಲ್ಲ. MSMEಗಳ ಮಹತ್ವ ಏನು? ನಿಮ್ಮೆಲ್ರಿಗೂ ನಂಬೋಕೆ ಕಷ್ಟ ಆಗ್ತಿರ್ಬೋದು, ಆದ್ರೆ MSMEಗಳು ಇಂಡಿಯಾದ GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನಲ್ಲಿ 1/3 ಭಾಗವನ್ನ ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಈಗ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ, ಇವು ಚಿಕ್ಕ ಬಿಸ್ನೆಸ್ ಗಳಾಗಿದ್ರೂ ಸಹ ದೇಶದ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಗೆ ಕಾರಣವಾಗ್ತಿದೆ ಅಂತಾನೆ ಹೇಳ್ಬೋದು. ಎಕ್ಸ್ಪೋರ್ಟ್ಸ್, ಈಗ ಇಂಡಿಯಾದಿಂದ ಹೊರಗಡೆ ಹೋಗ್ತಿರೋಂತ 40% ಎಕ್ಸ್ಪೋರ್ಟ್ಸ್ ಗಳು ಏನೆಲ್ಲ ಇದೆ, ಇದು MSMEಗಳಿಂದಾನೇ ಬರ್ತಾ ಇದೆ. ಹಾಗೆ ಉದ್ಯೋಗವನ್ನ ನಾವು ನೋಡ್ತಿದೀವಿ ಅಂತಂದ್ರೆ 22 ಕೋಟಿ ಜನರಿಗೆ MSMEಗಳು ಕೆಲಸ ಕೊಡ್ತಿದೆ ಗೊತ್ತಾ. ಹಾಗೆ ಒಟ್ಟು MSMEಗಳನ್ನ ನಾವು ನೋಡಿದಾಗ ದೇಶದಲ್ಲಿ 6.3 crores MSMEಗಳಿಂದಾನೇ ಬರ್ತಾ ಇದೆ. ಅಂದ್ರೆ ಪ್ರತಿ 100 ಜನ ಕೆಲಸ ಮಾಡೋದ್ರಲ್ಲಿ 30 ಜನಗಳು ಏನಿದ್ದಾರೆ ಅವರು MSMEಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇವರು ಲೋಕಲ್ ಎಕನಾಮೀಸ್ ಅಂದ್ರೆ ಸ್ಥಳೀಯ ಆರ್ಥಿಕತೆ ಏನಿದೆ ಇದನ್ನ ಬೆಳೆಸೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಹಾಗೆ ನಾವು ಗ್ಲೋಬಲ್ ಟ್ರೇಡ್ ಅಂದ್ರೆ ಜಾಗತಿಕ ವ್ಯಾಪಾರದಲ್ಲಿ ನೋಡಿದಾಗ ಇದರ ಒಂದು ಮಾರ್ಕ್ ಏನಿದೆ ಇದನ್ನ ಕ್ರಿಯೇಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ MSMEಗಳು ಎದುರಿಸ್ತಿರುವಂತಹ ಚಾಲೆಂಜಸ್ ಗಳಾದ್ರೂ ಏನು? ಇಷ್ಟೊಂದು ದೊಡ್ಡ ಕೊಡುಗೆ ಕೊಡ್ತಿರುವಂತಹ MSMEಗಳಿಗೆ ತುಂಬಾನೇ ಕಷ್ಟಗಳು ಬರ್ತಿದೆ ಗೊತ್ತಾ. ಅದರಲ್ಲಿ ಮುಖ್ಯವಾಗಿರೋದಾದ್ರೂ ಯಾವುದು? ಕ್ರೆಡಿಟ್, ಹಣಕಾಸಿನ ಸಹಾಯ ಅಂತ ಹೇಳ್ಬೋದು. ಬೇಸಿಕಲಿ ಕ್ರೆಡಿಟ್ ಅಂದ್ರೆ ಏನು ನೋಡಿ, ಕ್ರೆಡಿಟ್ ಅಂತ ಅಂದ್ರೆ ಸಾಲ, ಅಂದ್ರೆ ಬಿಸ್ನೆಸ್ ಗಳನ್ನ ಬೆಳೆಸೋದಕ್ಕೆ, ಹೊಸ ಎಕ್ವಿಪ್ಮೆಂಟ್ ಅಂದ್ರೆ ಉಪಕರಣ ಅಂತ ಏನ್ ಹೇಳ್ತೀವಿ ಅದನ್ನ ತಗೊಳ್ಳೋದಕ್ಕೆ, ಅಥವಾ ಎವ್ರಿ ಡೇ ಬಿಸ್ನೆಸ್ ನ ಮ್ಯಾನೇಜ್ ಮಾಡೋದಕ್ಕೆ MSMEಗಳಿಗೆ ಕ್ರೆಡಿಟ್ ತುಂಬಾನೇ ಮುಖ್ಯ ಆಗಿರುತ್ತೆ. ಆದ್ರೆ ತುಂಬಾ MSMEಗಳಿಗೆ ಈ ಒಂದು ನಂಬಲಾಗದಿರುವಂತಹ ಕ್ರೆಡಿಟ್ ಸಿಗೋದು ಕಷ್ಟ ಆಗ್ತಿದೆ ಗೊತ್ತಾ. ಕ್ರೆಡಿಟ್ ನ ಮೂಲಗಳು ಎಲ್ಲಿಂದ ಬರುತ್ತೆ? ನಾನ್ ಇನ್ಸ್ಟಿಟ್ಯೂಷನಲ್ ಸೋರ್ಸಸ್. ಈಗ MSMEಗಳು ಈ ಒಂದು ಮನಿ ಲೆಂಡರ್ಸ್, ಯಾರೆಲ್ಲ ಸಾಲ ಕೊಡೋರು ಇರ್ತಾರೆ, ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಹತ್ರ ಸಾಲವನ್ನ ಮಾಡ್ತಾರೆ. ಆದ್ರೆ ಇಂಟ್ರೆಸ್ಟ್ ರೇಟ್ಸ್ ಗಳು ಅಂದ್ರೆ ಬಡ್ಡಿ ದರ ಅಂತ ಏನ್ ಕರಿತೀವಿ ಇದು ಎಷ್ಟಿರುತ್ತೆ ಅಂತಂದ್ರೆ ಬಿಸ್ನೆಸ್ ನ ಮುಚ್ಚಬೇಕಾಗಿರುವಂತಹ ಪರಿಸ್ಥಿತಿ ಬರುತ್ತೆ. ಇನ್ನು ಇನ್ಸ್ಟಿಟ್ಯೂಷನಲ್ ಸೋರ್ಸಸ್ ನ ನಾವು ನೋಡಿದಾಗ ಬ್ಯಾಂಕ್ಸ್ ಗಳು ಅಥವಾ NBFCಗಳು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ ಕರಿತೀವಿ, ವೆಂಚರ್ ಕ್ಯಾಪಿಟಲಿಸ್ಟ್ ಗಳು ಅಥವಾ ಏಂಜಲ್ ಇನ್ವೆಸ್ಟರ್ಸ್ ಗಳು ಸಹ ಇರ್ತಾರೆ. ಇವರೆಲ್ಲರೂ ರೆಗ್ಯುಲೇಟೆಡ್ ಸೋರ್ಸಸ್ ಗಳು ಆಗಿರೋದ್ರಿಂದ ಇಂಟ್ರೆಸ್ಟ್ ರೇಟ್ಸ್ ಅನ್ನ ಕಡಿಮೆ ಇರೋ ತರ ಮಾಡ್ತಾರೆ. ಆದ್ರೆ 93% MSMEಗಳು ಏನ್ ಮಾಡುತ್ತೆ, ಇನ್ಸ್ಟಿಟ್ಯೂಷನಲ್ ಸೋರ್ಸಸ್ ಇಂದ ಕ್ರೆಡಿಟ್ ತಗೊಳ್ಳೋದಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ನ ಪ್ರೊವೈಡ್ ಮಾಡುವಂತಹ ಶಕ್ತಿ ಇವರಲ್ಲಿ ಇರೋದಿಲ್ಲ. ಇಲ್ಲಿರುವಂತಹ ಸಮಸ್ಯೆಗಳಿಗೆ ಕಾರಣಗಳಾದ್ರೂ ಏನು? ಸಪ್ಲೈ ಸೈಡ್ ಇಶ್ಯೂಸ್. MSMEಗಳ ಹತ್ರ ಪ್ರಾಪರ್ ಫೈನಾನ್ಷಿಯಲ್ ರೆಕಾರ್ಡ್ಸ್ ಅಂದ್ರೆ ಸರಿಯಾದ ಹಣಕಾಸಿನ ಲೆಕ್ಕ ಏನಿರುತ್ತೆ ಇದ್ಯಾವುದು ಕೂಡ ಇರೋದಿಲ್ಲ, ಅಥವಾ ಕೊಲ್ಯಾಟ್ರಲ್ ಆಸ್ತಿ ಸಹ ಇರೋದಿಲ್ಲ. ಬ್ಯಾಂಕ್ಗಳು ಯೂಶಲಿ ಸಾಲ ಕೊಡ್ಬೇಕಾದ್ರೆ ಏನ್ ಕೇಳತ್ತೆ, ಈ ಎಲ್ಲಾ ಡಾಕ್ಯುಮೆಂಟ್ಸ್ ನಮಗೆ ಪ್ರೊವೈಡ್ ಮಾಡಿ ಅಂತ ಕೇಳತ್ತೆ ಅಲ್ವಾ. ಈ ಎಲ್ಲಾ ಡಾಕ್ಯುಮೆಂಟ್ಸ್ ನ ಪ್ರೊವೈಡ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಬ್ಯಾಂಕ್ಸ್ ಗಳು ಇವರಿಗೆ ಸಾಲವನ್ನ ಕೊಡೋದಿಲ್ಲ. ಡಿಮ್ಯಾಂಡ್ ಸೈಡ್ ಇಶ್ಯೂಸ್. MSMEಗಳ ಹತ್ರ ಒಂದು ಅಗತ್ಯವಾದ ಡಾಕ್ಯುಮೆಂಟ್ಸ್ ಗಳಿಲ್ಲ ಅಥವಾ ಕ್ರೆಡಿಟ್ ಸ್ಕೋರ್ ಗಳಿಲ್ಲ ಅಂತಂದ್ರೆ ಅವರು ಒಂದು ಸೆಲ್ಫ್ ಫೈನಾನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನೇ ತಗೊಳ್ಬೇಕಾಗತ್ತೆ. ಬ್ಯಾಂಕ್ಗಳ ಹತ್ರ ಸಾಲವನ್ನ ಕೇಳೋದಕ್ಕಾಗೋದಿಲ್ಲ. ಇನ್ನು ಈ ಕ್ರೆಡಿಟ್ ಗ್ಯಾಪ್, ಸಾಲದ ಕೊರತೆ ಅಂತ ನಾವ್ ಏನ್ ಹೇಳ್ತೀವಿ, ಇದು ಸುಮಾರು 20 ರಿಂದ 25 ಲಕ್ಷ ಕೋಟಿ ಇದೆ ಅಂತ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಪೋರ್ಟ್ ಅಲ್ಲಿ ಹೇಳಿದೆ ಗೊತ್ತಾ. ಇದನ್ನೆಲ್ಲ ಸ್ಟಾಪ್ ಮಾಡಬೇಕು ಅಂತಂದ್ರೆ ಸಮಾಧಾನಕ್ಕೆ ತಗೊಳ್ತಿರುವಂತಹ ಕ್ರಮಗಳಾದ್ರೂ ಏನು? MSMEಗಳ ಇಂಪಾರ್ಟೆನ್ಸ್ ಅನ್ನ ಅರ್ಥ ಮಾಡಿಕೊಂಡು ಸರ್ಕಾರ ಮತ್ತೆ RBI ತುಂಬಾ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್, PSL ಅಂತ ಹೇಳ್ತೀವಿ. ಈಗ ಬ್ಯಾಂಕ್ಗಳು ತಮ್ಮ ಒಂದು ಫಂಡ್ಸ್ ಗಳು ಏನಿರುತ್ತೆ ಇದರ ಒಂದು ಭಾಗವನ್ನ ಮೈಕ್ರೋ ಎಂಟರ್ಪ್ರೈಸಸ್ ಅಂದ್ರೆ ಸಣ್ಣ ಉದ್ಯಮಗಳಿಗೆ ಕೊಡ್ಲೇಬೇಕು ಅಂತ RBI ಹೊಸ ರೂಲ್ ಅನ್ನ ಮಾಡಿದೆ. ಕೊಲ್ಯಾಟ್ರಲ್ ಫ್ರೀ ಲೋನ್ಸ್, 10 ಲಕ್ಷದವರೆಗೂ ಕೂಡ ಯಾವುದೇ ಗ್ಯಾರಂಟಿ ಅಂದ್ರೆ ಖಾತ್ರಿ ಇಲ್ಲದೆ ಇರೋ ತರ ಸಾಲವನ್ನ ತಗೊಳ್ಬಹುದು ಅಂತಾನು ಕೂಡ ಹೇಳಿದೆ. ಟ್ರೇಡ್ ಸಿಸ್ಟಮ್ಸ್, MSMEಗಳಿಗೆ ಬಾಕಿ ಇರೋ ಇನ್ವಾಯ್ಸಸ್ ಗಳು ಏನೆಲ್ಲ ಇರುತ್ತೆ ಅಂದ್ರೆ ಪಾವತಿ ಮಾಡಬೇಕಾದ್ರೆ ಹಣವನ್ನ ಬೇಗ ತಗೊಳ್ಳೋದಕ್ಕೂ ಸಹ ಸಹಾಯ ಮಾಡ್ತಾ ಇದೆ. ಅಕೌಂಟ್ ಆಗ್ರಿಗೇಟರ್ ಫ್ರೇಮ್ವರ್ಕ್, GST ಡೇಟಾವನ್ನ ಇಟ್ಕೊಂಡು MSMEಗಳ ಒಂದು ಫೈನಾನ್ಷಿಯಲ್ ಹೆಲ್ತ್, ಹಣಕಾಸಿನ ಸ್ಥಿತಿಯನ್ನ ನೋಡಿದಾಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಲೆಂಡರ್ಸ್ ಗಳು ಏನ್ ಮಾಡ್ತಾರೆ, ಸಾಲ ಕೊಡೋದಕ್ಕೆ ಮುಂದೆ ಬರಬೇಕು, ಈ ರೀತಿ ಸಹಾಯ ಮಾಡಬೇಕು ಅಂತಾನು ಕೂಡ ಹೇಳಿದ್ದಾರೆ. ಯೂನಿಫೈಡ್ ಲೆಂಡಿಂಗ್ ಇಂಟರ್ಫೇಸ್, ULI ಅಂತ ಕರಿತೀವಿ. 2023ರಲ್ಲಿ RBI ಹೊಸ ಒಂದು ಲೆಂಡಿಂಗ್ ಪ್ರಾಸೆಸ್, ಸಾಲ ಕೊಡುವ ಪ್ರಕ್ರಿಯೆ ಏನಿದೆ ಇದನ್ನ ಡಿಜಿಟಲ್ ಮಾಡಬೇಕು ಅಂತಾನೆ ಹೊಸ ಪ್ರಯತ್ನ ಶುರು ಮಾಡೋದಕ್ಕೂ ಸಹ ಮುಂದೆ ಬಂದಿದೆ. MSMEಗಳು ಏನ್ ಮಾಡ್ಬೋದು? ಸಾಲ ಸಿಗದೆ MSMEಗಳು ಕಷ್ಟ ಪಡ್ತಿದ್ದಾರೆ ಅಂತ ನಮ್ಮೆಲ್ರಿಗೂ ಸಹ ಗೊತ್ತಾಯ್ತು. ಹಾಗಾದ್ರೆ ಇವರು ಏನ್ ಮಾಡಬಹುದು ಅನ್ನೋದನ್ನ ನಾವಿಲ್ಲಿ ನೋಡೋಣ. ರಿಜಿಸ್ಟ್ರೇಷನ್, ತಮ್ಮ ಒಂದು ಬಿಸ್ನೆಸ್ ಉದಯಂ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಇದರಿಂದ ಗೌರ್ಮೆಂಟ್ ಸ್ಕೀಮ್ಸ್ ಅಂದ್ರೆ ಸರ್ಕಾರಿ ಯೋಜನೆಗಳು ಏನೆಲ್ಲ ಇರುತ್ತೆ ಅದರ ಸೌಲಭ್ಯಗಳು ಸಹ ಸಿಗತ್ತೆ. ಕ್ಲೀನ್ ಫೈನಾನ್ಷಿಯಲ್ ರೆಕಾರ್ಡ್ಸ್,
GST ರಿಟರ್ನ್ಸ್ಗಳು ಅಂದರೆ ಈ ಒಂದು ನಾವೇನಾದರೂ ಬಿಸ್ನೆಸ್ಗೆ GST ರಿಟರ್ನ್ಸ್ಗಳನ್ನ ಮಾಡ್ತಿದ್ದೀವಿ ಅಂತಂದರೆ ಸರಿಯಾದ ಟೈಮ್ಗೆ ಹಾಕಬೇಕು. ಹಾಗೆಯೇ ಲೆಕ್ಕಪತ್ರಗಳನ್ನು ಕ್ಲಿಯರ್ ಆಗಿ ಇಟ್ಕೊಳ್ಬೇಕು. ಅಂದರೆ ಎಷ್ಟು ದುಡ್ಡು ಬಂದಿದೆ, ಎಷ್ಟು ಖರ್ಚಾಗಿದೆ ಅಂತಂದರೆ ಕ್ಲಿಯರ್ ಆಗಿ ನೀವು ರೆಕಾರ್ಡ್ಸ್ನ ಇಟ್ಕೊಂಡ್ರೆ ಇದೆಲ್ಲನೂ ಫೈಲ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಕ್ರೆಡಿಟ್ ಡಿಸಿಪ್ಲಿನ್, ಸರಿಯಾದ ಟೈಮ್ಗೆ ನೀವು ತಗೊಂಡಿರುವಂತಹ ಸಾಲವನ್ನು ತೀರಿಸೋದಂತಹ ಒಂದು ಪ್ರಾಕ್ಟೀಸ್ನ ಮಾಡ್ಕೊಳ್ಬೇಕು. ಇದರಿಂದ ಕ್ರೆಡಿಟ್ ಸ್ಕೋರ್ ಅಂದರೆ ಸಾಲ ಮರುಪಾವತಿ ಸಾಮರ್ಥ್ಯ ಏನಿರುತ್ತೆ ಅದು ಜಾಸ್ತಿ ಆಗತ್ತೆ. ಟೆಕ್ನಾಲಜಿಕಲ್ ಟೂಲ್ಸ್, ಫಿನ್ಟೆಕ್ ಪ್ಲಾಟ್ಫಾರ್ಮ್ಸ್, ಹಣಕಾಸು ತಂತ್ರಜ್ಞಾನ ವೇದಿಕೆ ಅಂತ ಕರಿತೀವಿ, ಇದನ್ನ ಉಪಯೋಗಿಸ್ಕೊಂಡು ಕ್ಯಾಶ್ ಫ್ಲೋನ ಸರಿ ಮಾಡ್ಕೊಳ್ಬೇಕು. ಅಂದ್ರೆ ಎಷ್ಟು ದುಡ್ಡು ಬರುತ್ತೆ, ಯಾವಾಗ ಬರುತ್ತೆ ಅನ್ನೋದನ್ನ ನೀವು ಪ್ಲಾನ್ ಮಾಡ್ಕೊಳ್ಳೋದ್ರಿಂದ ನಿಮ್ಗಾಗುವಂತಹ ಸಮಸ್ಯೆವನ್ನ ನೀವು ಒಂದು ಕ್ಲಿಯರ್ ಕಟ್ ಆಗಿ ಸಾಲ್ವ್ ಮಾಡ್ಬೋದು. ಹಾಗಾದ್ರೆ ಮುಂದಿನ ದಾರಿ ಏನು, ದ ವೇ ಫಾರ್ವರ್ಡ್ ಏನು ಅನ್ನೋದನ್ನ ನೋಡೋಣ. MSMEಗಳು ನಮ್ಮ ಭಾರತದ ಆರ್ಥಿಕತೆಯ ಬೆನ್ನೆಲುಬು ಅಂತ ನಾನು ನಿಮಗೆ ಮುಂದೆನೆ ಹೇಳಿದೆ. ಇವುಗಳನ್ನ ಸರಿಯಾಗಿ ಅಂದ್ರೆ ಕ್ರೆಡಿಟ್ ಸಾಲಗಳು ಸಿಗದೆ ತುಂಬಾನೇ ಹೋರಾಡ್ತಿದೆ ಗೊತ್ತಾ. ಆದ್ರೆ ಗೌರ್ಮೆಂಟ್ ಈ ಬ್ಯಾಂಕ್ಸ್ಗಳಾಗಿರ್ಬೋದು ಮತ್ತೆ NBFCಗಳಾಗಿರ್ಬೋದು ಇವರೆಲ್ಲರೂ ಸಹ ನೀವು ಲೋನ್ಸ್ಗಳನ್ನ ಕೊಡಬೇಕು ಅಂತ ಒಂದು ಹೊಸ ರೂಲ್ ಅನ್ನ ತಗೊಂಡ್ ಬಂದಿದೆ. MSMEಗಳು ತುಂಬಾ ಕೇರ್ಫುಲ್ ಆಗಿದ್ರು ಅಂತಂದ್ರೆ ಈ ಕ್ರೆಡಿಟ್ ಗ್ಯಾಪ್ ಅಂತ ನಾವೇನ್ ಕರಿತೀವಿ ಇದನ್ನ ಬೇಗ ಮುಚ್ಚಬಹುದು. MSCಗಳು ಬೇಗ ಬೆಳೆದ್ರೆ ನಮ್ಮ ದೇಶದ ಎಕನಾಮಿ ಸಹ ಬೇಗನೆ ಬೆಳೆಯುತ್ತೆ. ತುಂಬಾ ಸರಳವಾಗಿ ಹೇಳ್ಬೇಕು ಅಂತಂದ್ರೆ MSMEಗಳು ತಮ್ಮ ಒಂದು ಬಿಸ್ನೆಸ್ ನ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ, ಲೆಕ್ಕಪತ್ರಗಳನ್ನ ಸರಿಯಾಗಿ ಇಟ್ಕೊಳ್ಳೋದ್ರಿಂದ, ಸರಿಯಾದ ಟೈಮ್ಗೆ ಸಾಲವನ್ನ ತೀರ್ಸೋದ್ರಿಂದ, ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಬೇಕು, ಹಾಗೆ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೊಳ್ಬೇಕು. ಸರ್ಕಾರ, ಬ್ಯಾಂಕ್, MSMEಗಳು ಎಲ್ಲರೂ ಕೂಡ ಸೇರ್ಕೊಂಡು ಕೆಲಸ ಮಾಡಿದ್ರೆ ಈ ಸಮಸ್ಯೆನ ಸರಿ ಮಾಡ್ಬೋದು ಗೊತ್ತಾ. ಇವತ್ತಿನ ಟಿಡ್ಬಿಟ್ಸ್ ನಂಬರ್ 1, ಮ್ಯಾನ್ಕೈಂಡ್ ಫಾರ್ಮಾ ಮತ್ತೆ ಇನೋವೆಂಟ್ ಬಯೋಲಾಜಿಕ್ಸ್ ಅಂತ ಏನಿದೆ ಇವರಿಬ್ಬರು ಕೂಡ ಸೇರ್ಕೊಂಡು ಒಂದು ನೂತನ PD-1 ಇಮ್ಯುನೋಥೆರಪಿ ಡ್ರಗ್ ಅನ್ನ ಭಾರತಕ್ಕೆ ಮುಂದಿನ 3 ವರ್ಷಗಳಲ್ಲಿ ತಗೊಂಡ್ಬರುವಂತ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಇನ್ನು ಭಾರತೀಯ ಆನ್ಕಾಲಜಿ ಮಾರ್ಕೆಟ್ ಅನ್ನು ನಾವು ನೋಡಿದಾಗ 8,000 ಮೌಲ್ಯದ ಕೋಟಿ ಇದಕ್ಕೆ ಇದೆ. ಹಾಗೆ ಮ್ಯಾನ್ಕೈಂಡ್ ಫಾರ್ಮಾನ ಚೈನಾದ ಕಂಪನಿಯೊಡನೆ ಮೊದಲ ನೋವಲ್ ಬಯೋಲಾಜಿಕ್ಸ್ ಅಂತ ಏನ್ ಹೇಳ್ತೀವಿ ಇದಕ್ಕೆ ಸಂಬಂಧಪಟ್ಟಿದೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ನಂಬರ್ 2, ಇಂಡಸ್ಇಂಡ್ ಬ್ಯಾಂಕ್ 1,573 ಕೋಟಿಯನ್ನ ನಾನ್ ಪರ್ಫಾರ್ಮಿಂಗ್ ಮೈಕ್ರೋ ಫೈನಾನ್ಸ್ ಲೋನ್ಸ್ ಅನ್ನ ಆಕ್ಷನ್ ಮಾಡಬೇಕು ಅಂತ ಸಿದ್ಧ ಮಾಡ್ಕೊಂಡಿದೆ. ಇದರ ರಿಸರ್ವ್ ಪ್ರೈಸ್ 85 ಕೋಟಿ, ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ವ್ಯಾಲ್ಯೂಸ್ ಕೇವಲ 5.04%. ಮೈಕ್ರೋ ಫೈನಾನ್ಸ್ ಸೆಗ್ಮೆಂಟ್ ಅನ್ನು ನಾವು ನೋಡಿದಾಗ 32,723 ಕೋಟಿ, ಅಂದ್ರೆ ಬ್ಯಾಂಕ್ ಲೋನ್ ನ ಬುಕ್ ಅಲ್ಲಿ 9% ಇದ್ದು ಇದು ಕಾಂಟ್ರಾಕ್ಷನ್ಸ್ ನ ಕಾರಣದಿಂದನೂ ಕೂಡ ಒಂದು ಮಾರ್ಜಿನ್ಸ್ ನ ಕೂಡ ಕಡಿಮೆ ಮಾಡ್ತಿದೆ. ಇನ್ನು ಬ್ಯಾಂಕ್ ನ ಪ್ರಾಫಿಟಬಿಲಿಟಿ ನಾವು ನೋಡಿದಾಗ ಇದರ ಮೇಲೆ ಇದು ಪರಿಣಾಮ ಬೀಳ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ತಪ್ಪಾಗಲ್ಲ. ಕೊನೆಯ ಟಿಡ್ಬಿಟ್, ಜುಬ್ಲಿಯಂಟ್ ಫುಡ್ ವರ್ಕ್ಸ್ ಈಗ ಡಾಮಿನಸ್ ಪಿಜ್ಜಾ ಮತ್ತೆ ಡಂಕಿನ್ಸ್ ಡೋನಟ್ಸ್ ನ ಮಾಸ್ಟರ್ ಫ್ರಾಂಚೈಸಿ ಅಂತ ಹೇಳ್ಬೋದು. ಕೊಕೊಕೋಲಾ ಇಂಡಿಯಾ ಜೊತೆ MOU ಸಹಿ ಮಾಡಿದೆ ಅಂತಾನೆ ಹೇಳ್ಬೋದು. ಇದರ ಅಡಿಯಲ್ಲಿ ಏಪ್ರಿಲ್ 1 ರಿಂದ ಕೊಕೊಕೋಲಾ ಸ್ಪಾರ್ಕ್ಲಿಂಗ್ ಬೆವರೇಜಸ್ ಏನೆಲ್ಲ ಇದೆ ಇದು ಜುಬ್ಲಿಯಂಟ್ ನ ರೆಸ್ಟೋರೆಂಟ್ ಚೈನ್ಸ್ ನಲ್ಲಿ ಸಿಗತ್ತೆ ಅಂತ ಹೇಳಿದ್ದಾರೆ. ಇದರ ಹಿಂದೆ ನಾವು ನೋಡಿದಾಗ ಕೊಕೊಕೋಲಾ ತನ್ನ ಸ್ಥಳೀಯ ಬಾಟ್ಲಿಂಗ್ ಯೂನಿಟ್ ಹಿಂದೂಸ್ತಾನ್ ಕೊಕೊಕೋಲಾ ಹೋಲ್ಡಿಂಗ್ಸ್ ಏನಿದೆ ಇದರ ಒಂದು 40% ಸ್ಟೇಕ್ ಜುಬ್ಲಿಯಂಟ್ ಭಾರತೀಯ ಗ್ರೂಪ್ಗೆ ಕೊಟ್ಟಿತ್ತು, ಅಂದ್ರೆ ಮಾರಾಟ ಮಾಡಿತ್ತು. ಕೊಕೊಕೋಲಾ ಒಂದು ಪೋರ್ಟ್ಫೋಲಿಯೋನಲ್ಲಿ ಸ್ಪ್ರೈಟ್, ಥಮ್ಸ್ ಅಪ್ ಮತ್ತೆ ಲಿಮ್ಕಾ ಮುಂತಾದ ಬ್ರಾಂಡ್ಸ್ ಗಳಿದ್ದು ಈಗ ಜುಬ್ಲಿಯಂಟ್ ನ ರೆಸ್ಟೋರೆಂಟ್ ಚೈನ್ಸ್ ನಲ್ಲಿ ಲಭ್ಯ ಇದೆ ಅಂತಾನೂ ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ನಿಮ್ಮ ನಿರೂಪಕಿ ಚಂದನ, ಸೈನಿಂಗ್ ಆಫ್. ಟೇಕ್ ಕೇರ್.